ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಆತನಿಗೆ 47 ವರ್ಷ, ಆಕೆಗೆ 19 ವರ್ಷ. ಆ 47 ವರ್ಷದ ಅಂಕಲ್ಗೆ 19ರ ಯುವತಿ ಮೇಲೆ ಬಿದ್ದಿತ್ತು ಕಣ್ಣು. ನಿತ್ಯವೂ ಕಾಲ್ ಮಾಡಿ, ನೀನು ನನ್ನ ಮದುವೆ ಆಗಬೇಕು, ಇಲ್ದಿದ್ರೆ ನಾನು ಸರಿ ಇರಲ್ಲ ಅಂತ ಹೇಳಿ ನಿತ್ಯವೂ ಕರೆ ಮಾಡಿ ಕಿರುಕುಳ ಕೊಡ್ತಾ ಇದ್ದ. ಇದರಿಂದ ಮನನೊಂದ ಯುವತಿ ಇದೀಗ ಸೂಸೈಡ್ ಮಾಡಿಕೊಂಡು ಜೀವವನ್ನೇ ಬಿಟ್ಟಿದ್ದಾಳೆ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ವೀರಪಾಪುರ ತಾಂಡದ ನಿವಾಸಿ ವಂದನಾ ಸೂಸೈಡ್ ಮಾಡಿಕೊಂಡ ವಿದ್ಯಾರ್ಥಿ. ಗ್ರಾಮ ಪಂಚಾಯಿತಿ ಹೊರಗುತ್ತಿಗೆ ಸಿಬ್ಬಂದಿಯಾಗಿರುವ 47 ವರ್ಷದ ಕಿರಣ ಕಾರಬಾರಿ ವಿರುದ್ಧ ಕಿರುಕುಳದ ಆರೋಪ ಕೇಳಿಬಂದಿದೆ. ಮೃತ ವಂದನಾ ಜಿಮ್ಸ್ನ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಶಿಕ್ಷಣ ಪಡೆದಿದ್ದಾರೆ. ಅಲ್ಲದೆ ಗದಗ್ನ ಬೆಟಗೇರಿಯ ವಸಂತಿ ಸಿಂಗ್ ಜಮಾದರ್ ಬಡಾವಣೆಯ ಸಮಾಜ ಕಲ್ಯಾಣ ಹಾಸ್ಟೆಲ್ನಲ್ಲಿ ಇದ್ದರು. ಆದರೆ ಈಕೆಗೆ 47 ವರ್ಷದ ಕಿರಣ ಎಂಬಾತ ಮದುವೆಯಾಗುವಂತೆ ಕಿರುಕುಳ ಕೊಡ್ತಾ ಇದ್ದ. ನಿತ್ಯವೂ ಫೋನ್ ಮಾಡಿ ಐ ಲವ್ ಯು, ಪ್ಲೀಸ್ ಲವ್ ಮೀ ಅಂತೆಲ್ಲ ಅಂಕಲ್ ಯುವತಿಯನ್ನ ಕಾಡ್ತಾ ಇದ್ದ. ಅಷ್ಟೇ ಅಲ್ಲ, ನೀನು ನನ್ನ ಮದುವೆ ಆಗದಿದ್ರೆ ಫೋಟೋಸ್ಗಳನ್ನ ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡುವುದಾಗಿ ಬ್ಲಾಕ್ ಮೇಲ್ ಮಾಡಿದ್ದಾನೆ. ಈ ಕಿರುಕುಳ ತಾಳಲಾರದೆ ವಂದನಾ ತಾನಿದ್ದ ಹಾಸ್ಟೆಲ್ನಲ್ಲೇ ಫಿನೈಲ್ ಕುಡಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಕೂಡಲೇ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ದುರಾದೃಷ್ಟವಶಾತ್ ಚಿಕಿತ್ಸೆ ಫಲಿಸದೆ ಯುವತಿ ಸಾವನ್ನಪ್ಪಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.